ಉಪನಿಷತ್ತು. ಇವತ್ತಿನ ಮಂತ್ರ ಒಂದ್ಸಲಿ ಯಾರಿಗೆ ಹೊಸದಾಗಿದೆಯೋ ಮಂತ್ರ ಒಂದ್ ಸ್ವಲ್ಪ ಚಾಂಟ್ ಮಾಡ್ತೀನಿ, ಯಾಕಂದ್ರೆ ಚಾಂಟಿಂಗು ಮಾಡ್ಕೊಳಕ್ಕೆ ಬರ್ಬೇಕು ಅಂತ ನೋಡ್ಕೋಬಹುದು. ಹೇಗೆ ಶುರು ಆಯ್ತು, ಸಿಂಹಾವಲೋಕನ ಅಂತ ಹೇಳ್ತಾರ, ಮಾಡು. ಓಂ ಅಥ ಆಶ್ವದಾಯನೋ ಭಗವಂತಂ ಪರಮೇಷ್ಠಿನಂ ಉಪಸಮೇತ್ಯ ಉವಾಚ. ಆಶ್ವಲಾಯನು ತನ್ನ ಸಾಧನೆ ಎಲ್ಲ ಮಾಡಿ ವಿಚಾರದಿಂದ ಜಿಜ್ಞಾಸುವಾಗಿ ಮುಮುಕ್ಷುವಾಗಿ ಭಗವಂತನಾದ ಪರಮೇಷ್ಠಿ ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನತ್ರ ಬಂದ್ರು. ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಅವನು ಬಂದ ತಕ್ಷಣನೇ ಹೇಳ್ತಾನೆ, ಅದೀಹಿ ನನಗೆ ನೀವು ಹೇಳ್ಕೊಡ್ಬೇಕು. ಏನನ್ನ ಹೇಳ್ಕೊಡ್ಬೇಕು? ಭಗವನ್ ಪೂಜ್ಯರಾದವರೇ, ನನಗೆ ಬ್ರಹ್ಮ ವರಿಷ್ಠವಾದ ಬ್ರಹ್ಮ ವಿದ್ಯೆಯನ್ನು ಹೇಳ್ಕೊಡಿ. ಎಲ್ಲ ವಿದ್ಯೆಗಳಿಗಿಂತ ಹೆಚ್ಚಿನದಾದ ಬ್ರಹ್ಮ ವಿದ್ಯೆಯನ್ನು ಹೇಳ್ಕೊಡಿ. ಆಮೇಲೆ ಯಾರು ಸತ್ಪುರುಷರು ಸದಾ ಸದ್ಭಿ ಸೇವ್ಯಮಾನ, ಯಾವ ಸತ್ಪುರುಷರು ಏನ್ ಆಸೆ ಮಾಡ್ತಾರೋ, ಯಾವ ವಿದ್ಯೆಯನ್ನು ತಿಳ್ಕೊಳ್ಬೇಕು ಅಂತ ಆಸೆ ಮಾಡ್ತಾರೋ ಅಂತ ವಿದ್ಯೆಯನ್ನು ನನಗೆ ಹೇಳಿ. ಆಮೇಲೆ ಯಾವ ವಿದ್ಯೆ ನಿಗೂಢ, ಹೇಗಿದೆ ಅದು? ರಹಸ್ಯ ಪೂರ್ಣವಾಗಿದೆ. ಯಾಕೆ ಹಾಗೆ ಹೇಳಿದ್ರು ಅಂತಂದ್ರೆ, ಗುರು ಉಪದೇಶ ಇಲ್ಲದೆ ಅದು ಅರ್ಥ ಆಗೋದಿಲ್ಲ. ಇವಾಗ ಒಂದು ಸೆಂಟೆನ್ಸ್ ಓದ್ವಿ, ಅಧ್ಯಾರೋಪ ಅಪವಾದ ಅಂತ ಓದ್ಬಿಟ್ವಿ, ಅದು ನಮಗೆ ಗುರು ಹೆಲ್ಪ್ ಇಲ್ದ್ರೆ ಅರ್ಥ ಆಗತ್ತಾ? ಆಮೇಲೆ ಅದ್ವಿವರ್ತವಾದ ಅಂತ ಹೇಳ್ಬಿಟ್ವಿ, ಆಮೇಲೆ ಸತ್ಯತ್ವ ಬುದ್ಧಿ ಅಂತ ಹೇಳಿದ್ವಿ. ಇದೆಲ್ಲ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗುರುಮುಖದಿಂದ ನಾವು ಶ್ರವಣ ಮಾಡ್ಲೇಬೇಕು. ಆಮೇಲೆ ಇನ್ನೊಂದು ಹೇಳ್ತಾನೆ, ಯಯ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ. ಯಾವ ವಿದ್ಯೆಯನ್ನು ಕಲಿತರೆ ಪುಣ್ಯ ಪಾಪ ಎಲ್ಲವೂ ಬಿಟ್ಟೋಗುತ್ತೋ, ಯಾವ್ಯಾವ್ದು ಪುನರ್ಜನ್ಮ ಕೊಡೋದಕ್ಕೆ ಕಾರಣವಾಗಿತ್ತೋ ಅದೆಲ್ಲ ಯಾವಾಗ ಬಿಟ್ಟೋಗುತ್ತೋ ಅಂತ ಬ್ರಹ್ಮ ವಿದ್ಯೆಯನ್ನು ನನಗೆ ಹೇಳ್ಕೊಡಿ. ಆಮೇಲೆ ಇದರ ಪ್ರಯೋಜನ ಏನು? ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಈ ಬ್ರಹ್ಮ ವಿದ್ಯೆಯಿಂದ ವಿದ್ವಾನ್ ಆದವನು ಪರಂ ಪುರುಷಂ ಸೇರಿತಾನೆ. ಪರಮ ಪುರುಷನಾದ ನಮ್ಮ ಸ್ವರೂಪವೇ ಆದ ಪರಮಾತ್ಮನನ್ನ ಸೇರಿಬಿಡ್ತಾರೆ. ಅವಾಗ ಆಶ್ವಲಾಯನ ಋಷಿಗೆ ಬಹಳ ಖುಷಿ ಆಯ್ತು. ಅವರು ಸಂತೋಷದಿಂದ ಹೇಳ್ತಾರೆ, ತಸ್ಮೈ ಸ ಹೋವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದ್ ಅವೈಹಿ. ಅವ್ರು ಹೇಳ್ತಾರೆ, ನೋಡು, ಇದರಿಂದ ಶ್ರದ್ಧೆ ಭಕ್ತಿ ಎಲ್ಲದ್ರಿಂದ ನೀವು ಈ ಜ್ಞಾನವನ್ನ, ನಾನು ಉಪದೇಶ ಮಾಡಿರೋ ಜ್ಞಾನವನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಮುಖ್ಯ ನಮ್ಗೆ ಇಲ್ಲಿ ಶ್ರದ್ಧೆ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ. ಆಮೇಲೆ ಶ್ರದ್ಧೆ ಅಂದ್ರೆ ಆಸ್ತಿಕ್ಯ ಬುದ್ಧಿ. ಗುರು ಮತ್ತು ಶಾಸ್ತ್ರದ ಉಪದೇಶದಲ್ಲಿ ಅದರಲ್ಲಿ ಸಂಶಯ ಇರಬಾರ್ದು. ಯಾಕೆಂದ್ರೆ ಅದು ನಮ್ಗೆ ಕಣ್ಣಿಗೆ ತೋರ್ಸಕ್ ಆಗೋದಿಲ್ಲ. ಅವರು ಅದನ್ನ ನೀವು ನಂಬಿಟ್ಟು ಸಾಧನೆ ಮಾಡಿದ್ರೇನೆ ಗೊತ್ತಾಗುತ್ತೆ. ಇವಾಗ ನಮ್ಗೆ ಹೇಳಿದ್ರು, ನೀನು ಈ ಶರೀರ ಅಲ್ಲಪ್ಪ, ನೀನು ಚೈತನ್ಯ ಸ್ವರೂಪವಾಗಿದೀಯಾ, ನೀನು ಸಾಕ್ಷಿ ಸ್ವರೂಪವಾಗಿದೀಯಾ ಅಂತ ಹೇಳ್ಬಿಟ್ರೆ ನಮ್ಗೆ ಹೇಗೆ ಶ್ರದ್ಧೆ ಬರುತ್ತೆ? ಕಷ್ಟ. ಆದ್ರೆ ಶುರುಲಿ ಶ್ರದ್ಧೆ ಇದ್ರೆ ಅವಾಗ ಅವ್ರು ಮುಂದೆ ಹೇಳೋದನ್ನ ಕೇಳಿಸ್ಕೊತೀವಿ. ಅವ್ರು ನಮ್ಗೆ ಹೇಗೆ ಹೇಳಿದ್ರು, ನೋಡಪ್ಪ, ನಿನಗೆ 3 ಅವಸ್ಥೆ ಇದೆ, ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ. ಈ 3 ಅವಸ್ಥೆಯಲ್ಲೂ ನೀನು ಏನೇನು ಅನುಭವಿಸ್ತೀಯ, ಏನೇನು ದೃಶ್ಯವಾಗಿ ನೋಡ್ತೀಯ ಅಂತ ನಿನಗೆ ತಾನೇ ಗೊತ್ತಿರುತ್ತೆ. ಜಾಗೃತದಲ್ಲಿ ಹೀಗಾಯ್ತು, ನಾ ಸ್ವಪ್ನದಲ್ಲಿ ಹೀಗೆ ನೋಡ್ದೆ, ಸುಷುಪ್ತಿಯಲ್ಲಿ ಏನೂ ಇಲ್ಲ, ಆನಂದವಾಗಿದ್ದೆ, ನನಗೇನೂ ಗೊತ್ತಾಗ್ಲಿಲ್ಲ ಅಂತ ನಿಂದೇ ಅನುಭವ ತಾನೆ. ಯಾವಾಗ ಇದು ನಿನಗೆ ಗೊತ್ತಾಗತ್ತೋ ಹಾಗಾದ್ರೆ ನೀನು ಸಾಕ್ಷಿಯಾಗಿದೀಯಾ, ನೀನು ಈ ಶರೀರ ದೃಶ್ಯಗಳಿಗೆ ಅಂಟಿಲ್ಲ ಅಂತ ಉಪದೇಶ ಮಾಡ್ತಾರೆ. ಅದ್ರಲ್ಲಿ ನಮಗೆ ಶ್ರದ್ಧೆ ಇರ್ಬೇಕು. ಆಮೇಲೆ ಪರಮಾತ್ಮನಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿರೋ ಪರಮಾತ್ಮನಲ್ಲಿ ಪ್ರೀತಿ ದೃಢ ವಿಶ್ವಾಸ ಬರಬೇಕು. ಆವಾಗ್ಲೇ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಪ್ರೀತಿ ದೃಢ ವಿಶ್ವಾಸ ಇದ್ರೇನೆ ನಾವು ಮುಂದುವರಿಯೋದು ಯಾವಾಗ್ಲೂ ಅಷ್ಟೆ. ಆಮೇಲೆ ಧ್ಯಾನ, ಏಕಾಗ್ರತೆಯಿಂದ ವಿಚಾರ ಮಾಡ್ಬೇಕು.
ಆ ಪರಮಾತ್ಮನನ್ನ ನಮ್ಮೊಳಗಿರೋ ಪರಮಾತ್ಮನ ಗುರುತಿಸೋದಕ್ಕೆ ಧ್ಯಾನನೇ ಬೇಕು ನಮ್ಗೆ. ಆ ಏಕಾಗ್ರತೆಯಿಂದ ಪರಮಾತ್ಮನನ್ನ ಗುರುತಿಸ್ಬೇಕು. ಆವಾಗ ಏನತ್ತು ಯೋಗ ಅವನನ್ನ ಸೇರೋದಕ್ಕೆ ನಮ್ಗೆ ಸುಲಭ ಆಗತ್ತೆ. ಆಮೇಲೆ ಒಂದು ಪದ್ಯವನ್ನು ಹೇಳ್ತಾರೆ. ಇದುವರೆಗೂ ನಾವು ಎಲ್ಲಾರು ಜನ್ಮ ಜನ್ಮಾಂತರದಿಂದ ಏನ್ ತಿಳ್ಕೊಂಡಿದ್ವಿ, ಇವಾಗ್ಲೂ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ, ನಮಗೆ ಏನೇ ಸಿಗಬೇಕು ಅಂದ್ರೆ ಪ್ರಪಂಚದಲ್ಲಿ ಹೇಗೆ ಸಿಗತ್ತೆ ಅಂತಂದ್ರೆ ಅವ್ರು ಹೇಳ್ತಾರೆ ಕರ್ಮ ಮಾಡಿದ್ರೆ ಸಿಗತ್ತೆ. ವಿ ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್, ವಿ ಹ್ಯಾವ್ ಟು ವರ್ಕ್ ಹಾರ್ಡ್, ಅವಾಗ ನಮಗೆ ಎಲ್ಲ ಸಿಗತ್ತೆ ಅಂತ ಅಂದ್ಬಿಟ್ಟು ಕರ್ಮದಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಅದೇ ರೀತಿ ಆ ಕರ್ಮ ಮಾಡಿಬಿಟ್ಟೆ ಇವ್ರು ಮಾಡಿದ್ರಲ್ಲ, ಗಾಡ್ ಪಾರ್ಟಿಕಲ್ ಕಂಡುಹಿಡಿತೀವಿ ಅಂದ್ಬಿಟ್ಟು ಕೊಲ್ಯೂಷನ್ ಮಾಡ್ತೀವಿ ಅಂತ ಎಷ್ಟು ಸೈಂಟಿಸ್ಟ್ ಕ್ರೋರ್ಸ್ ಅಂಡ್ ಕ್ರೋರ್ಸ್ ರುಪೀಸ್ ಖರ್ಚು ಮಾಡಿತನೂ ಮಾಡಿದ್ರು. ಅದೆಲ್ಲ ಮಾಡ್ತಾರೆ. ಅಂದ್ರೆ ಹೀಗೆ ಕರ್ಮ ಮಾಡಿ ಪಡೆಯೋದು ಅಂತ ಕಲ್ಪನೆ ಮಾಡಿರ್ತಾರೆ. ಇನ್ನೊಂದು ಪ್ರಜೆಯ, ನನಗೆ ತುಂಬಾ ಸಹಾಯಕರಿದ್ದಾರೆ, ನನಗೆ ಫಾಲೋವರ್ಸ್ ಇದ್ದಾರೆ, ಶಿಷ್ಯರಿದ್ದಾರೆ, ನನಗೆ ಪರಿವಾರ ಇದೆ, ಅವರಿಂದ ನಾನು ಸಾಧಿಸ್ತೀನಿ, ಪರಮಾತ್ಮನ ಹಿಡ್ಕೊಂಡ್ಬಿಡ್ತೀನಿ ಅಂದ್ರೆ ಖಂಡಿತ ಆಗೋದು. ಆಮೇಲೆ ಧನೇನ, ದುಡ್ಡು ಎಷ್ಟು ದುಡ್ಡಿದ್ರು ಇದೆಲ್ಲ ಆಗೋದಿಲ್ಲ. ನಾವು ದುಡ್ಡು ಕೊಟ್ಟು ಪರಮಾತ್ಮನ ಕೊಂಡುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಹೇಗೆ ಅಂದ್ರು, ತ್ಯಾಗೇನ ಏಕೆ ಅಮೃತತ್ವ ಮಾನಶು, ತ್ಯಾಗದಿಂದಲೇ ನಮ್ಗೆ ಏನಾಗತ್ತೆ ಪರಮಾತ್ಮನ ಪ್ರಾಪ್ತಿ. ಯಾವುದರ ತ್ಯಾಗ ಅಂದ್ರೆ ಯಾವುದು ದೃಶ್ಯವಾಗಿದೆಯೋ ಬಂದು ಹೋಗುತ್ತೋ ಅದರಲ್ಲಿ ಆಸಕ್ತಿ ಬಿಟ್ರೇನೆ ತ್ಯಾಗ ಅಂತ ಹೇಳ್ಸು. ಆಸಕ್ತಿ ಬಿಟ್ರೆ ಅಷ್ಟೇ ವಿನ ಅದನ್ನ ಬಿಡೋಕ್ಕಾಗೋದಿಲ್ಲ. ನಮಗೆ ಇವಾಗ ಬೇಡ ಬೇಕು ಅಂದಾಗ ಶರೀರ ತಗೊಳಕ್ಕಾಗ್ಲಿ, ಬೇಡ ಅಂದ್ರೆ ಶರೀರವನ್ನು ಬಿಸಾಕೋಕಾಗ್ಲಿ ನಮಗೇನು ಯೋಗ್ಯತೆ ಇಲ್ಲ. ಆದರೆ ನಾವು ವಿಚಾರದಿಂದ ಇಷ್ಟು ಮಾಡ್ಬೋದು, ಏನಂತ, ನಾನು ಸಾಕ್ಷಿ ಸ್ವರೂಪವಾಗಿದ್ದೀನಿ. ಇದನ್ನು ಮಾಡಿದಾಗ ನಮ್ಗೆ ಏನಾಗತ್ತೆ, ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ಅಂದ್ರೆ ಈ ಎಲ್ಲ ಆಸೆಗಳಿಂದ ಏನಾಗತ್ತೆ ನಮ್ಗೆ, ಓಹೋ ಏನೇ ಮಾಡಿದ್ರು ಪುನಃ ಎಷ್ಟೇ ಪುಣ್ಯ ಮಾಡೋ ಪುನಃ ಜನ್ಮ ಮಾತ್ರ ತಪ್ಪಿದ್ದಲ್ಲ ಅಂತ ಏನಾಗತ್ತೆ, ಪರಮಾತ್ಮನನ್ನ ಸೇರೋ ಆಸೆ ದೃಢವಾದಾಗ ಇದೆಲ್ಲ ತನತಾನೆ ಬಿಟ್ಟೋಗತ್ತೆ. ಹೇಗೆ ನೀವು ಒಂದು ಟ್ರೈನಲ್ಲಿ ಹತ್ತೋವಾಗ ಒಂದು ಕಾಲನ್ನ ಅಲ್ಲಿ ಇಡ್ಬೇಕು ಅನ್ನೋವಾಗ ಹಿಂದಿನ ಕಾಲು ಆಟೋಮೆಟಿಕ್ ಆಗಿ ಅಲ್ಲಿಟ್ಟು ಮತ್ತೆ ಇದು ಹಿಂದಿನ ಕಾಲು ಬಿಟ್ಟು ಹೋಗುತ್ತೆ. ಅದೇ ರೀತಿ ನಮ್ಗೆ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕು ಅನ್ನುವಾಗ ಅಲ್ಲಿ ಮುಂದುವರೆದ್ರೆ ನಮ್ಗೆ ಇಲ್ಲಿಂದ ಇದ್ರ ತ್ಯಾಗ ಅನ್ನೋದು ತನಗ್ತಾನೆ ಆಗುತ್ತೆ. ಪರೇಣನಾಕಂ ನಿಹಿತಂ ಗುಹಾಯ, ಆ ಆನಂದ ಸ್ವರೂಪನಾದ ಪರಮಾತ್ಮ ಎಲ್ಲರ ಹೃದಯದಲ್ಲೂ ಇದ್ದಾನೆ. ನಿಹಿತಂ ಗುಹಾಯ, ಯಾವಾಗ್ಲೂ ಇದ್ದಾನ. ಅವನು ಹೇಗಿದ್ದಾನೆ, ವಿಭ್ರಾಜತೆ, ಸ್ವಯಂ ಪ್ರಕಾಶನಾಗಿದ್ದಾನೆ. ಅವನನ್ನ ಯತಿಯೋ ವಿಶಂತಿ, ಯಾರು ಪ್ರಯತ್ನ ಮಾಡ್ತಾರೋ, ಯತಿಗಳು ಪ್ರಯತ್ನ ಮಾಡೋ ಸ್ವಭಾವ ಇದೆಯೋ ಅವರು ಅವನನ್ನ ಸೇರ್ತಾರೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ವೇದಾಂತ ವಿಜ್ಞಾನದಿಂದ, ಮಹಾವಾಕ್ಯಗಳ ವಿಚಾರದಿಂದ, ಗುರುಮುಖದಿಂದ ಶ್ರವಣ ಉಂಟಾಗಿ ಆವಾಗ ಏನಾಯ್ತು, ಬುದ್ಧಿಯಲ್ಲಿ ಒಂದು ನಿಶ್ಚಯ ಬಂತು. ನಾಹಂ ದೇಹ ನ ಇಂದ್ರಿಯಾಣಿ ಅಂತರಂಗ ಅಂತ ನಿಶ್ಚಯ ಆಗ್ಬಿಡ್ತು. ನಾನು ಹೇಗಿದ್ದೀನಿ, ಶುದ್ಧ ಶಿವ ಸ್ವರೂಪನಾಗಿದ್ದೀನಿ, ಚೈತನ್ಯ ಸ್ವರೂಪವಾಗಿದ್ದೀನಿ ಅಂತ. ಆಮೇಲೆ ಸನ್ಯಾಸ ಯೋಗ ತಂದ್ರು. ಯಾವಾಗ ನಮ್ಮೊಳಗಿರುವ ನಿದ್ರೆ, ವಿಸ್ಮೃತಿ, ತಪ್ಪು ನಿಶ್ಚಯ, ಸಂಶಯ ಇದು ಎಲ್ಲವನ್ನು ಚಿತ್ತದಿಂದ ಸ್ಲೋವಾಗಿ ಮೆತ್ತಿಗೆ ಅದನ್ನ ತೆಗೆದುಹಾಕಿ ಆವಾಗ ಪರಮಾತ್ಮನನ್ನ ಸೇರ್ಬೇಕು ಅನ್ನೋದಕ್ಕೋಸ್ಕರ. ಯಾಕಂದ್ರೆ ಪ್ರಪಂಚದಲ್ಲಿ ಬಾಳೋಕೆ ಇದೆಲ್ಲ ತುಂಬಾ ಅವಶ್ಯಕ. ತುಂಬಾ ಕೆಲಸ ಮಾಡೋರಿಗೆ ನಿದ್ರೆ ಬೇಕೇ ಬೇಕು, ಆಮೇಲೆ ವಿಸ್ಮೃತಿನೂ ಬೇಕು. ಎಲ್ಲ ಜ್ಞಾಪಕ ಇಟ್ಕೊಂಡ್ರೆ ಏನು ಉಪಯೋಗ ಪ್ರಪಂಚದಲ್ಲಿ. ಆಮೇಲೆ ತಪ್ಪು ನಿಶ್ಚಯ ಅಂತೂ ಅದೇ ಬಂಡವಾಳ ಈ ಪ್ರಪಂಚದಲ್ಲಿ ಇರೋಕೆ. ನಾನು ಹೆಣ್ಣು, ನಾನು ಗಂಡು, ನಾ ತುಂಬಾ ಪುಣ್ಯಶಾಲಿ ಅನ್ನೋದೇ ನಮಗೆ ಬಂಡವಾಳ ಇರೋದು. ಆಮೇಲೆ ಸಂಶಯ, ಎಲ್ಲಾದ್ರಲ್ಲೂ ಸಂಶಯ ಮಾಡ್ಬೇಕು. ಯಾಕಂದ್ರೆ ಸುಮ್ನೆ ಇವಾಗಂತೂ ಬರ್ತಾನೆ ಇದೆ, ಇದು ಫೋನ್ ಕಾಲ್ ಅಲ್ಲಿ ಏನಾದ್ರು ಬಂದ್ರೆ ನೀವು ತಕ್ಷಣ ಅದನ್ನ ಇದು ನಿಜ ಅಂತ ತಿಳ್ಕೊಬೇಡಿ ಅಲ್ವಾ, ಯಾರನ್ನು ತಕ್ಷಣ ನಂಬೇಡಿ. ಇದೆಲ್ಲ ವ್ಯವಹಾರದಲ್ಲಿ ತುಂಬಾ ಕಾಮನ್.
ಬಟ್ ಆದ್ರೆ ಪರಮಾತ್ಮನನ್ನ ತಿಳ್ಕೊಳ್ಳುವಾಗ, ನಾವು ಧ್ಯಾನ ಮಾಡುವಾಗ ಅವನ ಬಗ್ಗೆ ಇದೆಲ್ಲ ಅಡ್ಡಿಯಾಗಿದೆ. ಆಗ ಅವಾಗ ಏನ್ ಮಾಡ್ತಾನೆ, ಯೋಗ ಅಂತ. ಈ ಸನ್ಯಾಸ ತ್ಯಾಗ ಬಿಡುವುದು ಯಾವ್ದಕ್ಕೋಸ್ಕರ ಅಂದ್ರೆ ಪರಮಾತ್ಮನನ್ನ ಸೇರೋದಕ್ಕೆ. ಆವಾಗ ಖಂಡಿತ ಅವನು ಪರಾಂತ ಕಾಲ ಅಂತ, ಇಲ್ಲದ್ರೆ ಅಪರ ಅಜ್ಞಾನಿಗಳಿಗೆ ಅಪರಾಂತ ಕಾಲ ಅಂತಾರೆ. ಶರೀರ ಬಿಡೋ ಗಳಿಗೆಗೆ ಏನ್ ಹೇಳ್ತಾರೆ, ಅಪರಾಂತ ಕಾಲ ಅಂತ. ಆದ್ರೆ ಜ್ಞಾನಿಗಳಿಗೆ ಏನ್ ಹೇಳ್ತಾರೆ, ಪರಾಂತ ಕಾಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವನು ತಿರುಗು ಜನ್ಮ ತಗೊಳ್ಳೋದಿಲ್ಲ. ಅವರು ಖಂಡಿತ ಎಲ್ಲ ಬಂಧನದಿಂದ ಬಿಡಲ್ಪಟ್ಟವರಾಗ್ತಾರೆ. ಸೊ ಆತ್ಮನನ್ನು ಹೇಗೆ ಚಿಂತೆ ಮಾಡೋದು ಅಂದ್ರೆ, ವಿವಿಕ್ತ ದೇಶೇ ಚ ಸುಖಾಸನಸ್ತಃ ಶುಚಿ ಸಮಗ್ರೀವ ಶಿರ ಶರೀರ ಅತ್ಯಾಶ್ರಮಸ್ತಃ ಸಕಲೇಂದ್ರಿಯಾಣಿ ನಿರುಧ್ಯ ಭಕ್ತ್ಯಾ ಸ್ವಗುರುಂ ಪ್ರಣಮ್ಯ ಹೃತ್ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯ ಮಧ್ಯೆ ವಿಶದಂ ವಿಶೋಕಂ. ಇದು ಏಕಾಂತದಲ್ಲಿ ಕುಳಿತು ಹೇಗಿರ್ಬೇಕು, ಸುಖ ಆಸನದಲ್ಲಿ. ಎಲ್ಲಿ ನಮಗೆ ಮನಸ್ಸು ಚಂಚಲ ಆಗೋದಿಲ್ವೋ ಆ ತರ ಕೂತ್ಕೊಂಡು, ಸ್ಟ್ರೇಟ್ ಆಗಿ ಕೂತ್ಕೊಂಡು, ಕತ್ತು ತಲೆ ಬೆನ್ನು ಎಲ್ಲ ಸ್ಟ್ರೇಟ್ ಆಗಿ ಇಟ್ಕೊಂಡು, ಶುಚಿಯಾಗಿದ್ದು, ಅತ್ಯಾಶ್ರಮಸ್ಥ ಅಂದ್ರೆ ಯಾವ ನಮಗೆ ಈ ವ್ಯವಹಾರದ ಯಾವುದು ಆ ಟೈಮಲ್ಲಿ ಚಿಂತನೆ ಮಾಡದೆ ಎಲ್ಲ ಇಂದ್ರಿಯಗಳನ್ನು ಚಾನಲೈಸ್ ಮಾಡಿಕೊಂಡು ತನ್ನ ಗುರಿಗೆ ಬೇಕಾದಂಗೆ ಮಾಡಿಕೊಂಡು ಭಕ್ತ್ಯಾ ಸ್ವಗುರಂ ಪ್ರಣಮ್ಯ, ಆ ಭಕ್ತಿ ವೃತ್ತಿ, ಆ ಎಲ್ಲ ಇಂದ್ರಿಯಗಳದ್ದು ಇವಾಗ ಏನಾಗ್ಬೇಕು, ಭಕ್ತಿ ವೃತ್ತಿಯಾಗಿದ್ದು ನಮ್ಮ ಗುರುವನ್ನು ನಾವು ಮನಸಾರೆ ಧ್ಯಾನ ಮಾಡ್ಬೇಕು, ಅವರಿಗೆ ನಮಸ್ಕಾರ ಮಾಡ್ಬೇಕು. ಆಮೇಲೆ ಯಾರನ್ನ ತಿಳ್ಕೋಬೇಕು, ಯಾರನ್ನ ಸೇರ್ಬೇಕು, ಎಲ್ಲಿದ್ದಾನೆ ಪರಮಾತ್ಮ ಅಂದ್ರೆ ಹೃತ್ಪುಂಡರೀಕಂ ಮಧ್ಯೆ, ನಿಮ್ಮ ಹೃದಯದಲ್ಲಿ ಇದ್ದಾನೆ. ಅವನು ಹೇಗಿದ್ದಾನೆ, ವಿರಜಂ ವಿಶುದ್ಧಂ ವಿಚಿಂತ್ಯಂ. ವಿರಜಂ ಅಂದ್ರೆ ಆ ಗುಣಗಳಿಗೆ ಏನು ಸಂಬಂಧ ಪಟ್ಟಿಲ್ಲ, ಶಕ್ತಿಯಿಂದ ಬೇರೆಯಾಗಿದ್ದಾನೆ, ಶಕ್ತಿಗಿಂತ ವಿಲಕ್ಷಣನಾಗಿದ್ದಾನೆ. ಆಮೇಲೆ ವಿಶುದ್ಧಂ, ಅಜ್ಞಾನ ಅನ್ನೋದೇ ಇಲ್ಲ. ಆಮೇಲೆ ವಿಷದಂ, ಅವನು ಹೇಗಿದ್ದಾನೆ, ಯಾವ ರೋಗಗಳು ಇಲ್ಲ, ಮಾನಸಿಕ ರೋಗನೂ ಇಲ್ಲ, ಪ್ಯೂರ್ ಫಾರ್ಮ್ ಆಗಿದ್ದಾನೆ. ಅವನನ್ನ ನಾವು ವಿಶೋಕಂ, ಶೋಕವು ಇಲ್ಲದಿರುವುದು ಅಂತ ಪರಮಾತ್ಮನನ್ನ ವಿಚಿಂತ್ಯ ನಾವು ಚಿಂತನೆಯಿಂದ ನಾವು ಗುರುತಿಸಬೇಕು ಅಂತ ಹೇಳಿದ್ರು. ಈಗ ನೆಕ್ಸ್ಟ್ ಬ್ರಹ್ಮನಿಗೆ 13 ಲಕ್ಷಣವನ್ನ ಹೇಳಿದ್ರು. ಏನೇನ್ ಹೇಳಿದ್ರು, ಅಚಿಂತ್ಯಮವ್ಯಕ್ತಮನಂತ ರೂಪಂ ಶಿವಂ ಪ್ರಶಾಂತಂ ಅಮೃತಂ ಬ್ರಹ್ಮ ಯೋನಿಂ ತಥಾ ಆದಿ ಮಧ್ಯಾಂತ ವಿಹೀನಮೇಕಂ ವಿಭುಂ ಚಿದಾನಂದಮರೂಪಂ ಅದ್ಭುತಂ ಅಂದ್ರು. ಇವನು ಪರಮಾತ್ಮ ಹೇಗಿದ್ದಾನೆ, ಇವಾಗ ತಾನೇ ವಿಚಿಂತ್ಯ ಚಿಂತೆ ಮಾಡಿ ಅಂದ್ರು. ಇವಾಗ ಅವನಿಗೆ ಚಿಂತನೆ ಮಾಡೋದಕ್ಕಾಗೋಲ್ಲ, ಅಚಿಂತ್ಯಂ. ಅಚಿಂತ್ಯಂ ಅಂದ್ರೆ ಹೇಳುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನೀವು ಕಲ್ಪನೆ ಮಾಡಿರುವ ಶಬ್ದ ಸ್ಪರ್ಶ ರೂಪ ರಸಗಂಧ ರೂಪದಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡಕ್ಕಾಗೋಲ್ಲ. ಆದ್ರೆ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಎಲ್ಲವನ್ನು ಯಾರು ಪ್ರಕಾಶ ಮಾಡ್ತಿದ್ದಾನೆ, ಕಣ್ಣಿಗೆ ಕಣ್ಣಾಗಿದ್ದಾನೆ, ಮನಸ್ಸಿಗೆ ಮನಸ್ಸಾಗಿದ್ದಾನೋ ಅಂತಹ ಪರಮಾತ್ಮನನ್ನ ನೀವು ತಿಳ್ಕೋಬೇಕು. ಅವನ ಅಚಿಂತ್ಯನಾಗಿದ್ದಾನೆ. ಅದಕ್ಕೆ ಅವ್ಯಕ್ತ, ಅನ್ಮ್ಯಾನಿಫೆಸ್ಟ್, ಇಂದ್ರಿಯ ಗೋಚರ ಅಲ್ಲ. ಅನಂತ ರೂಪಂ, ಅವನಿಗೆ ಒಂದು ರೂಪ ಇಲ್ಲದ್ರಿಂದ ಎಲ್ಲ ರೂಪಗಳಲ್ಲೂ ಅವನೇ ಇದ್ದಾನೆ. ಹೇಗಿದ್ದಾನೆ, ಶಿವಂ, ಎಲ್ಲವನ್ನೂ ಪವಿತ್ರ ಮಾಡೋ ಕೆಪಾಸಿಟಿ ಇದೆ ಅವನಿಗೆ. ಅವನ ಪ್ರೆಸೆನ್ಸ್ ಇಂದ ಎಲ್ಲವೂ ಹೇಗೆ ಅಗ್ನಿಲಿ ಹಾಕಿದ್ರೆ ಎಲ್ಲ ಶುದ್ಧವಾಗಿ ಬಿಡುತ್ತೋ ಅದೇ ರೀತಿ ನಾವೇ ಬಟ್ಟೆ ಎಲ್ಲ ಸೂರ್ಯನ ಬೆಳಕಿನಲ್ಲಿ ಒಣಗಾಕ್ತಿವಿ, ಅಥವಾ ವಾಯು ಗಾಳಿಯಿಂದ ಎಷ್ಟು ಶುದ್ಧವಾಗುತ್ತೆ ನೋಡಿ. ಆದ ಪರಮಾತ್ಮನ ಪ್ರೆಸೆನ್ಸ್ ಇಂದ ಇನ್ನೂ ಅಷ್ಟು ಶುದ್ಧತೆ ಶಿವಂ ಅಂತ. ಆಮೇಲೆ ಹೇಗಿದೆ ಮನಸ್ಸು ಅಂದ್ರೆ ಪ್ರಶಾಂತಂ, ಯಾವ ಬೇಡದಿರೋ ಚಿಂತೆನೇ ಇಲ್ಲದೆ ಪ್ರಶಾಂತವಾಗಿ ತನ್ನ ಸ್ವರೂಪ ಸ್ಥಿತಿನ ವಿಚಾರ ಮಾಡ್ತಾ, ಅದು ಅಮೃತಂ, ಅಮೃತವಾಗಿದೆ ಅಂತಂದ್ರೆ ಬದಲಾವಣೆ ಇಲ್ಲದಿರುವ ತತ್ವವಾಗಿದೆ. ಬ್ರಹ್ಮಯೋನಿಂ, ಆ ಸೃಷ್ಟಿಕರ್ತನಿಗೂ ಶಾಸ್ತ್ರಕ್ಕೂ ಕಾರಣವಾಗಿ, ಎರಡೂ ಅರ್ಥ ತಗೋಬೇಕು. ಸೃಷ್ಟಿಕರ್ತ ಯೋನಿಂ ಅಂದ್ರೆ ಕಾರಣ, ಬ್ರಹ್ಮನಿಗೂ ಕಾರಣ ಅಂದ್ರೆ ಸೃಷ್ಟಿಕರ್ತನಿಗೂ ಕಾರಣ, ಆಮೇಲೆ ವೇದಗಳಿಗೂ ಕಾರಣವಾಗಿದ್ದಾನೆ.
ಅವನು ಅದೇ ರೀತಿ ಇನ್ನೊಂದು ಏನ್ ಹೇಳ್ತಾರೆ, ಆದಿ ಮಧ್ಯ ಅಂತ ವಿಹೀನ ಮೇಕ. ಅವನಿಗೆ ಬಿಗಿನಿಂಗು ಎಂಡು ಮಧ್ಯ ಅಂತ ಇಲ್ಲವೇ ಇಲ್ಲ. ಯಾಕೆಂದ್ರೆ ಇರೋದು ಒಂದೇ ತತ್ವ, ವ್ಯಾಪಕ ತತ್ವ. ಅದರಲ್ಲಿ ಯಾವ ಪಾರ್ಟಿಷನ್ಸು ಇಲ್ಲವೇ ಇಲ್ಲ. ಬಿಕಾಸ್ ಇನ್ನೊಂದು ಕಾಲ ಅಂತಾನೆ ಇಲ್ಲ, ಅವನು ಕಾಲಾತೀತ. ಆದಿ ಬಿಗಿನಿಂಗು ಎಂಡ್ ಅಂತೆಲ್ಲ ಬರ್ಬೇಕು ಅಂದ್ರೆ ಕಾಲ ಇರ್ಬೇಕು. ಪರಮಾತ್ಮ ಸೃಷ್ಟಿಯಲ್ಲಿ ಆದ ಮತ್ತೆ ಕಾಲವನ್ನು ಮಾಡಿದ್ದಾನೆ. ಆ ಕಾಲವು ಹೇಗಿದೆ, ಜಾಗೃತ ಅವಸ್ಥೆ ಕಾಲ ಸ್ವಪ್ನಕ್ಕೆ ಬರೋದಿಲ್ಲ. ಸ್ವಪ್ನ ಜಾಗೃತ ಅವಸ್ಥೆ ಕಾಲ, ಸುಷುಪ್ತಿಲಿ ಕಾಲದ ಗಣನೆ ಕೂಡ ಇಲ್ಲ. ವಿಭುಂ ಅವನು ಹೇಗಿದ್ದಾನೆ, ಸ್ವತಂತ್ರವಾಗಿ ಅವನು ಜ್ಯೋತಿ ಸ್ವರೂಪನಾಗಿದ್ದಾನೆ. ಅವನು ಅಂತ ಪರಮಾತ್ಮ ಚಿದಾನಂದಂ ಆನಂದದ ಸ್ವರೂಪ ಆಗಿದ್ದಾನೆ. ಆನಂದವನ್ನು ಮಾಡಿ ಪಡೆದಿದ್ದಲ್ಲ, ಅದು ಸ್ವರೂಪ ಸ್ಥಿತಿ. ಇಷ್ಟಾದ್ರೂ ಹೇಗಿದ್ದಾನೆ, ಅರೂಪಂ, ಯಾವ ರೂಪವೂ ಇಲ್ಲ ಅವನಿಗೆ. ಅದ್ಭುತಂ, ನಾವು ನಮ್ಮ ಬುದ್ಧಿಯಿಂದ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲ. ಇವಾಗ ಏನ್ ಮಾಡಿದ್ರು, ಹಾಗಾದ್ರೆ ಮುಕ್ತಿ ಪ್ರಾಪ್ತಿಗೆ ಏನ್ ಮಾಡ್ಬೇಕು, ನಾವು ಪರಮಾತ್ಮನನ್ನ ಸೇರ್ಬೇಕು ಅಂದ್ರೆ ಈಶ್ವರನ ಧ್ಯಾನದಿಂದ ಮುಕ್ತಿ ಪ್ರಾಪ್ತಿ. ಹೇಗೆ ಧ್ಯಾನ ಮಾಡ್ಬೇಕು, ಹೇಗೆ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಬರ್ಬೇಕು, ಮೊದಲು ಆ ಪರಮೇಶ್ವರನ್ನ ಜ್ಞಾಪಿಸ್ಕೊಳ್ಳಿ, ಪರಮಾತ್ಮನನ್ನ. ಆಮೇಲೆ ಅವನ್ ಯಾರ ಜೊತೆಲಿದ್ದಾನೆ, ಉಮಾ ಸಹಾಯಂ. ಹೇಗಿದ್ದಾಳೆ ಆ ಪಾರ್ವತಿ ಅಂದ್ರು ಬುದ್ಧಿಗೆ ಪ್ರತೀಕವಾಗಿದ್ದಾಳೆ ಇದ್ದಾನೆ. ಆದ್ರಿಂದ ಆ ಶಕ್ತಿಯಿಂದ ಕೂಡಿಕೊಂಡಿರುವ ಪರಮಾತ್ಮನನ್ನ ಪ್ರಭುಂ ಅಂದ್ರು. ಎಲ್ಲರ ಹಿತೈಷಿ, ಅವನಿಗೆ ಪ್ರಭು ಅಂತ ಹೆಸರು. ಧೃತರಾಷ್ಟ್ರನ ಬಗ್ಗೆ ಇವತ್ತಾನೆ ಕೇಳಿದ್ವಿ, ಅವನು ಸಿಂಹಾಸನದ ಮೇಲೆ ಕೂತಿದ್ದಾನೆ, ಆದ್ರೆ ಪ್ರಭು ಆಗ್ಲಿಲ್ಲ. ಅವನು ಮಾಮಕ ಪಾಂಡವ ಶೈವ ಅಂತ ಹೇಳಿದವನು, ಅವನು ಪ್ರಭು ಆಗ್ಲಿಲ್ಲ. ಆಕ್ಚುಲಿ ಅವನು ಪ್ರಭು ಆಗ್ಬೇಕಾಗಿತ್ತು, ಪ್ರಭು ಆಗಿಲ್ಲ. ಬಟ್ ಪರಮಾತ್ಮ ಆಗಲ್ಲ, ಅವನು ಪ್ರಭು, ಎಲ್ಲರ ಹಿತೈಷಿ ಅವನು. ತ್ರಿಲೋಚನಂ, 3 ಕಣ್ಣು ಇರೋನು. ನಾವು ಆಧ್ಯಾತ್ಮಿಕವಾಗಿ ತಗೊಳ್ಳುವಾಗ 3 ಕಣ್ಣ ನಮಗೆ ಯಾವ್ದಪ್ಪ ಅಂದ್ರೆ ವಿವೇಕ, ವೈರಾಗ್ಯ, ವಿಚಾರ. ಈ 3 ಕಣ್ಣಿದ್ರೇನೆ ಮಾತ್ರ ನಾವು ಪರಮಾತ್ಮನ ಸೇರ್ಬಹುದು. ಇದು 3 ಸಹಜವಾಗಿ ಪರಮಾತ್ಮ ಹೇಗೆ ಮಾಡಿದಾನೆ. ಆಮೇಲೆ ನೀಲಕಂಠಂ, ಸೊ ಯಾವುದೇ ಘಟನೆಯಿಂದ ಹೊರಗಡೆ ವಾತಾವರಣನೂ ಕೆಡಿಸ್ಬಾರ್ದು, ನಮ್ಮ ಮನಸ್ಸು ಕೆಡಬಾರ್ದು. ಹಾಗೆ ನಾವು ಇಲ್ಲಿ ಹಿಡಿದಿಡ್ಬೇಕು. ಪ್ರಶಾಂತಂ, ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೋಬೇಕು, ಆದಷ್ಟು ಚಂಚಲ ಮಾಡಬಾರ್ದು. ಇಂತಹ ಮುನಿ ಮನನ ಮಾಡೋನು ಧ್ಯಾತ್ವ, ಆ ಪರಮಾತ್ಮನನ್ನ ಧ್ಯಾನ ಮಾಡಿದ್ರೆ ಏನಾಗತ್ತೆ, ಅವನು ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಆ ಪರಮಾತ್ಮ ಎಲ್ಲರಿಗೂ ಕಾರಣನಾದ ಪರಮಾತ್ಮನನ್ನ ಸೇರ್ತಾನೆ. ಅವನು ಹೇಗಿದ್ದಾನೆ, ಭೂತಯೋನಿಂ ಗಚ್ಚತಿ ಅಂದ್ರೆ ಅಂತಹ ಪರಮಾತ್ಮನನ್ನ ಹೋಗಿ ಸೇರ್ತಾನೆ. ಅವನು ಹೇಗಿದ್ದಾನೆ ಪರಮಾತ್ಮ, ಸಮಸ್ತ ಸಾಕ್ಷಿ, ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ, ಕಾಲಕ್ಕೂ ಸಾಕ್ಷಿಯಾಗಿದ್ದಾನೆ. ತಮಸ ಪರಸ್ತಾತ್ ಅಂದ್ರೆ ಅಜ್ಞಾನದಿಂದ ತಪ್ಪಿಸಿ ಹೋಗ್ತಾನೆ, ಅಜ್ಞಾನ ಅನ್ನುವ ಅಂಧಕಾರದಿಂದ. ಅದಕ್ಕೆ ನಮ್ಗೆ ಧ್ರುವ ಚರಿತ್ರೆಯಲ್ಲಿ ಅವನ ಕಥೆಯಲ್ಲಿ ಏನ್ ಬರುತ್ತೆ, ಅವನು ಇಲ್ಲಿಂದ ಹೋಗುವಾಗ, ಶರೀರ ಬಿಟ್ಟು ಹೋಗುವಾಗ ಅವನಿಗೆ ವೈಕುಂಠದಿಂದ ರಥ ಬರುತ್ತೆ ಅಂತ ಹೇಳ್ತಾರೆ. ಆ ವೈಕುಂಠದಿಂದ ರಥ ಬಂದಾಗ ರಥದ ಹೈಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅವನು ಎತ್ತಿ ಕೂತ್ಕೊಳ್ಳಕ್ಕೆ ಅವನಿಗೆ ಆವಾಗ ತಕ್ಷಣ ಯಮ ಬಂದು ತಾನು ತನ್ನ ತಲೆಯನ್ನ ಅವನಿಗೆ ಸ್ಟೆಪ್ ತರ ಇಡೋಕೆ ಬೆಂಡ್ ಮಾಡಿ ಕೂತ್ಕೋತಾನೆ. ಅವನ ತಲೆ ಮೇಲೆ ಕಾಲಿಟ್ಬಿಟ್ಟು ಧ್ರುವ ಹತ್ಬಿಟ್ಟು ವೈಕುಂಠಕ್ಕೆ ಹೋಗ್ತಾನೆ. ಇದೆಲ್ಲ ರೂಪಕ ಅರ್ಥ ಮಾಡ್ಬೇಕು. ವೈಕುಂಠ ಅಂದ್ರೆ ಏನು, ನಮ್ಮ ಸ್ವರೂಪ ಸ್ಥಿತಿಗೆ ವೈಕುಂಠ ಅಂತ ಹೆಸರು. ಎಲ್ಲಿ ಕುಂಠಿತ ಇಲ್ವೋ, ರಾಗದ್ವೇಷ ಇಲ್ವೋ, ನಾನು ನನ್ನದು ಇಲ್ವೋ, ಬೇಕು ಬೇಡ ಇಲ್ಲವೋ, ಒಳ್ಳೇದು ಪುಣ್ಯ ಪಾಪ ಆತರ ಇಲ್ಲವೋ, ಅದಕ್ಕೆ ವೈಕುಂಠ ಅಂತ ಹೇಳುದು. ನಮ್ಮ ಸಹಜ ಸ್ಥಿತಿ ಅದು. ಅದು ವಿಮಾನ ಬರುತ್ತೆ ಅಂದ್ರೇನು, ಯಾವಾಗ ನಾವು ಒಂದು ಶರೀರದಲ್ಲಿ ಅಭಿಮಾನವನ್ನು ಬಿಡ್ತೀವೋ, ವಿಗತಃ ಮಾನ ವಿಮಾನ. ನಾವು ಶರೀರದ ಅಳತೆಯಿಂದ ನಮ್ಮನ್ನ ಅಳೆದುಕೊಳ್ತೀವಿ, ನಮ್ಮನ್ನ ಅದೇ ಮೆಷರ್ ಮಾಡ್ಕೊಳ್ತೀವಿ. ಯಾವಾಗ ಅದನ್ನ ಬಿಡ್ತೀವೋ ಅವಾಗ ನಮ್ಗೆ ಏನಾಯ್ತು, ವಿಮಾನ ಬಂತು ಅಂತ ಅರ್ಥ. ಯಾವಾಗ ನಮ್ಗೆ ಈ ಅಭಿಮಾನ ಹೋಗುತ್ತೋ, ಶರೀರದ ಅಳತೆಯಿಂದ ನನ್ನಿದು ಅಳೆಯೋದು ಬಿಟ್ಟವತ್ತೋ, ಆವಾಗ ಯಾರನ್ನ ಮೀರಿ ಹೋಗ್ತೀವಿ, ಕಾಲವನ್ನು ಮೀರಿ ಹೋಗ್ತೀವಿ.
ಕಾಲದ ತಲೆ ಮೇಲೆ ಕಾಲಿಟ್ಟು ಹೋಗ್ತಾನೆ ಅಂದ್ರೆ ಕಾಲವನ್ನು ಮೀರಿ ಹೋಗ್ತಾನೆ ಅಂತ ಹೇಳಿ. ಇವಾಗ ಈ ಮಂತ್ರದಲ್ಲಿ ಏನ್ ಹೇಳಿದ್ರು, ಇವನೇ ಬ್ರಹ್ಮನಾಗಿದ್ದಾನೆ. ಸ ಬ್ರಹ್ಮ ಸ ಶಿವ ಸ ಇಂದ್ರ ಸೋ ಅಕ್ಷರ ಪರಮಃ ಸ್ವರಾಟ್ ಸ ಏವ ವಿಷ್ಣು ಸ ಪ್ರಾಣ ಸ ಕಾಲೋ ಅಗ್ನಿ ಸ ಚಂದ್ರಮಾ ಅಂತ ಹೇಳಿದ್ರು. ಇವನೇ ಏನಾಗಿದ್ದಾನೆ, ಪರಮಾತ್ಮನೇ ಚತುರ್ಮುಖ ಬ್ರಹ್ಮ. ಇವನೇ ಚತುರ್ಮುಖ ಬ್ರಹ್ಮನಾಗಿದ್ದಾನೆ. ಯಾಕೆಂದ್ರೆ ಸೃಷ್ಟಿಕರ್ತನಾಗಿರೋನು ಇವನೇ. ಸಹ ಶಿವ, ಇವನೇ ಎಲ್ಲವನ್ನೂ ಪವಿತ್ರ ಮಾಡುವಂತ ಶುದ್ಧ ಚೈತನ್ಯ ಸ್ವರೂಪವಾಗಿದ್ದಾನೆ. ಸ ಇಂದ್ರ, ಪ್ರತಿ ಒಂದು ಶಕ್ತಿ ಬಲವನ್ನು ಕೊಡುವಂತ, ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಇದು 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 ಅಂತ ಹೇಳುವ ಇದಂದ್ರ ಅಂತ ಹೇಳ್ತಾರಲ್ಲ, ಅವನೇ ಇಂದ್ರ. ಅವನು ಪ್ರವೇಶ ಮಾಡಿ ನಮ್ಮ ಶರೀರದಲ್ಲಿ ಕಣಕಣಕ್ಕೂ ಶಕ್ತಿಯನ್ನು ಕೊಡುವಂತ ಇಂದ್ರನು ಪರಮಾತ್ಮನೇ ಆಗಿದ್ದಾನೆ. ಸಹ ಅಕ್ಷರ, ಯಾರು ಬದಲಾವಣೆ ಇಲ್ವೋ, ಕೂಟಸ್ಥನಾಗಿದ್ದಾನೋ, ನಾಶ ಇಲ್ಲವೋ ಅವನೇ ಅಕ್ಷರನಾಗಿದ್ದಾನೆ. ಹೇಗೆ ಒಂದು ಮಡಕೆ ಇದ್ರೆ ಮಡಕೆ ಒಡೆದೋಯ್ತು, ಅದ್ರಲ್ಲಿಗಿಂತ ನೀರು ಚೆಲ್ಲೋಯ್ತು, ಆದ್ರೆ ಏನಾಯ್ತು, ಚೆಲ್ಲೋದ್ ಮತ್ತೆ ಆ ಪ್ರತಿಬಿಂಬನೂ ಹೊಟ್ಟೋಯ್ತು. ಏನೇ ಆದ್ರೂ ಮಡಿಕೆಯಲ್ಲಿದ್ದ ಆಕಾಶಕ್ಕೆ ಏನೂ ಆಗ್ಲಿಲ್ಲ. ಅದೇ ರೀತಿ ಪರಮಾತ್ಮನಿಗೆ ಯಾವ ಬದಲಾವಣೆನೂ ಇಲ್ಲ, ಏನೂ ಇಲ್ಲ. ಅವನಿಗೆ ಅಕ್ಷರ. ಪರಮಃ ಸ್ವರಾಟ್ ಅಂದ್ರು. ಅವನು ಹೇಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಸ್ವರಾಟ್, ಅವನು ಯಾರಿಗೂ ಅಧೀನನಾಗಿಲ್ಲ. ಕಾಲಕ್ಕೂ ನಾವು ನೋಡಿ, ಜೀವನಿಗೆ ಎಷ್ಟು ಅಧೀನತೆ ಇದೆ ಅವನಿಗೆ. ಮದ್ರಾಸಲ್ಲಿ, ಚೆನ್ನೈಲಿ ಮಳೆ ಬಂದು ತುಂಬಾ ಇದ್ದಾಗ ಒಬ್ಬ ಹೇಳಿದಂತೆ, ಅವನು ತನ್ನ 3 ಮಾಡಿ ಮನೆಯಲ್ಲಿ 2 ಮಾಡಿ ಎಲ್ಲ ನೀರು ಬಂದ್ಬಿಟ್ಟಿದೆ, ಟೆರೆಸ್ ಅಲ್ಲಿ ಹೋಗಿ ನಿಂತಿದ್ದಾನೆ, ಫುಡ್ ಪ್ಯಾಕೆಟ್ಗೆ ಕಾಯ್ತಾ ಇದ್ದಾನೆ. ಬೇಕಾದಷ್ಟು ದುಡ್ಡಿರ್ಬೋದು ನೋಡಿ. ನಮ್ಗೆ ಎಷ್ಟು ಇದೆಲ್ಲ ಕಷ್ಟ ಗೊತ್ತಾಗತ್ತೆ ಅವಾಗ. ನಮ್ಗೆ ವ್ಯಾಲ್ಯೂ ಯಾವಾಗ ಗೊತ್ತಾಗತ್ತೆ, ನಮ್ಮ ಡಿಪೆಂಡೆನ್ಸಿ ಏನಿದೆ ಅಂತ. ನಾವ್ ಅನ್ಕೊಂಡ್ಬಿಡ್ತೀವಿ, ನನ್ನ ಹತ್ರ ದುಡ್ಡಿದೆ, ಅಧಿಕಾರ ಇದೆ, ಆಮೇಲೆ ಇಷ್ಟು ಜನಬಲ ಎಲ್ಲ ಇದೆ, ನಾ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಕಲ್ಪನೆ ಮಾಡ್ತೀವಿ. ಅದು ಖಂಡಿತ ಇಲ್ಲ. ನಾವೆಲ್ಲ ಅಧೀನರೇ ಎಲ್ಲದಕ್ಕೂ. ಆದ್ರೆ ಪರಮಾತ್ಮ ಹೇಗಿದ್ದಾನೆ, ಅವನು ಸ್ವರಾಟ್, ಸ್ವತಂತ್ರನಾಗಿದ್ದಾನೆ. ಸ ಏವ ವಿಷ್ಣು ವ್ಯಾಪ್ನೋತಿ ಇತಿ ವಿಷ್ಣು, ಆಲ್ ಪರ್ವೇಡಿಂಗ್, ಒಂದೇ ತತ್ವ. ಅದಕ್ಕೆ ನಮ್ಗೆ ಬೋರ್ಡೇ ಎಕ್ಸಾಂಪಲ್. ಯಾವಾಗ್ಲೂ ಕ್ಲಾಸ್ ರೂಮ್ ಅಲ್ಲಿ ದೊಡ್ಡ ಬೋರ್ಡ್ ಇರುತ್ತೆ ನೋಡಿ, ಅದ್ರ ಮೇಲೆ ಏನೆಲ್ಲ ಬರೀತೀವಿ ನಾವು, ಏನೆಲ್ಲ ಬರೆದ್ರು ಎಲ್ಲದಕ್ಕೂ ಆಶ್ರಯವಾಗಿರೋದು ಒಂದೇ ಬೋರ್ಡ್. ಅದೇ ರೀತಿ ಇಲ್ಲೂ ಅಷ್ಟೇ, ಪ್ರತಿಯೊಬ್ಬರಿಗೂ ಒಂದೇ ಆಶ್ರಯವಾಗಿರೋದು. ಹೇಗೆ ಆಕಾಶ ಇದೆಯೋ, ಆ ಆಕಾಶಕ್ಕೂ ಆಕಾಶವಾಗಿರೋ ಅವಕಾಶ ಕೊಡುವಂತ ಪರಮಾತ್ಮ ಅವನೇ ವಿಷ್ಣು, ಅವನೇ ಆಗಿದ್ದಾನೆ. ಅವನೇ ಸ ಪ್ರಾಣ. ಯಾಕೆಂದ್ರೆ ಪ್ರಾಣ ರೂಪದಿಂದ ಬಂದಾಗ್ಲೇ ಏನಾಯ್ತು, ಪ್ರಜ್ಞೆಯಿಂದ ಕೂಡಿಕೊಂಡು ಇವನು ಭೋಕ್ತೃ ಅಂತ ಆಗ್ತಾನೆ. ಯಾವ ಪರಮಾತ್ಮ ಚೈತನ್ಯ ರೂಪ ಪ್ರಾಣ ಸೇರಿದಾಗ ಪ್ರಜ್ಞೆ ರೂಪದಿಂದ ಇವನು ಭೋಕ್ತೃ ಅಂತ ಆಗ್ತಾನೆ. ಯಾಕಂದ್ರೆ ಪರಮಾತ್ಮ ಭೋಕ್ತೃ ಅಲ್ಲ. ಜಡ ಯಾವತ್ತು ಶರೀರ ಭೋಕ್ತೃ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಕಾಲ, ಇವನೇ ಕಾಲ. ಏನ್ ಮಾಡ್ತಾನೆ, ಎಲ್ಲಾರ್ನು ಮೆಜರ್ ಮಾಡ್ತಾನೆ. ಇವ್ರು ಬಂದು ಎಷ್ಟು ದಿವಸ ಆಯ್ತು, ಯಾವಾಗ ಹೋಗ್ಬೇಕು, ಇವರು ಎಲ್ಲಿಗೆ ಹೋಗ್ಬೇಕು ಎಲ್ಲ ಡಿಸೈಡ್ ಮಾಡಿ, ಎಲ್ಲಾರ್ನು ಮೆಜರ್ ಮಾಡಿ 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 ಇವ್ರು ಬಂದು ಇಷ್ಟು ದಿವಸ ಆಯ್ತು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಎಲ್ಲಾನು ತಗೊಂಡೋಗ್ತಾನಲ್ಲ ಅವನು ಕಾಲ. ಸಹ ಅಗ್ನಿ, ಸರ್ವ ಭಕ್ಷಕನಾಗಿ, ಆಮೇಲೆ ಬೆಳಕನ್ನು ಕೊಡ್ತಾ, ಔಷ್ಣವನ್ನು ಕೊಡ್ತಾ, ಸೂರ್ಯ ರೂಪದಿಂದ ತೋರುವನು ಯಾರಾಗಿದ್ದಾನೆ, ಇದೇ ಪರಮಾತ್ಮನೇ ಆಗಿದ್ದಾನೆ. ಸ ಚಂದ್ರಮಾ, ಮನಸ್ಸಿಗೆ ಯಾರು ಶಾಂತಿ ಆಹ್ಲಾದತೆ ಕೊಡ್ತಾ ಪ್ರಸನ್ನ ದೇವತೆ ಚಂದ್ರನು ಪರಮಾತ್ಮನೇ ಆಗಿದೆ. ಇವಾಗ ನಮ್ಗೆ ಒಂದು ಬರುತ್ತೆ, ಸುಮ್ನೆ ದೇವ್ರು ಒಬ್ಬ ಪರಮಾತ್ಮ ಅಂತ ಹೇಳಿದ್ರೆ ಸಾಕಾಗಿತ್ತು, ಇಷ್ಟೊಂದು ಯಾಕೆ. ಇವಾಗ ಯಾರೋ ಒಬ್ರು ಹುಡುಗಿನೋ ಹುಡುಗನಕ್ಕೆ ಯಾರು ಅಂತ ಕೇಳಿದ್ರಿ ನೋಡ್ರಿ, ಇದು ಜೀನ್ಸ್ ಪ್ಯಾಂಟ್ ಹಾಕೊಂಡಿದಾರಲ್ಲ ಅವರು, ಟೀ ಶರ್ಟ್ ಹಾಕೊಂಡಿದಾರಲ್ಲ ಅವರು, ಆವತ್ತು ಇನ್ನೊಂದಿನ ಜುಬ್ಬಾ ಇದು ಹಾಕೊಂಡಿದ್ರಲ್ಲ ಅವರು, ಆಮೇಲೆ ಇನ್ನೊಂದಿನ ನೈಟ್ ಡ್ರೆಸ್ ಅಲ್ಲಿ ಹಾಕೊಂಡಿದ್ರಲ್ಲ ಅವರು, ಇನ್ನೊಂದಿನ ಇದು ಹಾಕೊಂಡಿದ್ರಲ್ಲ ಸೂಟು. ಇಷ್ಟೆಲ್ಲ ಯಾಕ್ರಿ ಹೇಳ್ತೀರಾ ಅಂತಂದ್ರೆ,
ಅಲ್ಲಿ ಒಂದ್ ಸ್ವಲ್ಪ ಹೇಳಿದ್ರೆ ಸಾಕು, ನಮಗೆ ಗುರುತಿಸ್ಬೋದು. ಬಟ್ ಇಲ್ಲಿ ಪರಮಾತ್ಮ ನಮ್ಮ ಇಂದ್ರಿಯ ಗೋಚರ ಅಲ್ಲ. ನಮ್ಮ ಮನಸ್ಸಿಗೆ ಒಂದು ಭಾವನೆ ಬರಬೇಕು ಅಂದ್ರೆ ಇದೆಲ್ಲ ಹೇಳ್ಬೇಕಾಗಿದೆ ಮಂತ್ರ. ಇದೆಲ್ಲ ಹೇಳಿದ್ರೂ ನಮಗೆ ಭಾವನೆ ಬರೋದು ಕಷ್ಟ, ತುಂಬಾನೇ ಕಷ್ಟ ಭಾವನೆ ಬರೋದು. ಬಟ್ ಆದ್ರೆ ಒಳ್ಳೆ ಭಾವನೆ ಬರ್ಲಿ ಮುಮುಕ್ಷುವಿಗೆ, ಜಿಜ್ಞಾಸುವಿಗೆ ಅಂತ ಈ ಮಂತ್ರ ಇಷ್ಟೆಲ್ಲ ಹೇಳಿದ್ದಾರೆ. ಇವಾಗ ನೆಕ್ಸ್ಟ್ ಹೆಡಿಂಗ್ ಐತೆ, ಎಲ್ಲಾ ದೇವತೆಗಳ ಆತ್ಮನು ಬ್ರಹ್ಮವೇ, ಒಂದೇ ಪರಮಾತ್ಮ ಅಂತ ಹಿಂದಿಂದಾಯ್ತು. ಇವಾಗ ಇದಕ್ಕೆ ಏನಪ್ಪ ಹೆಡಿಂಗ್ ಅಂದ್ರೆ ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ. ಇವಾಗ ಹಾಗಾದ್ರೆ ಜ್ಞಾನ ಅಂದ್ರೆ ಏನು? ಸರಿ, ಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ ಮುಂಚೆ ನಮ್ಗೆ ಅಜ್ಞಾನ ಅಂದ್ರೆ ಏನು ಅಂತ ಮೊದಲು ತಿಳಿಬೇಕು. ಯಾಕಂದ್ರೆ ನಮ್ಗೆ ಅಜ್ಞಾನ ಏನು ಅಂತ ಗೊತ್ತಾದ್ರೆ ಆಮೇಲೆ ಜ್ಞಾನ. ಮೊದಲು ನಮಗೆ ಅಜ್ಞಾನ ಯಾವುದು, ಯಾವ ರೂಪದಲ್ಲಿದೆ ಅಜ್ಞಾನ? ಇಗ್ನೊರೆನ್ಸ್ ಅನ್ನೋದು ತಪ್ಪು ತಿಳುವಳಿಕೆ, ತಪ್ಪು ನಿಶ್ಚಯ. ದೇಹೋಹಂ, ನಾನು ಈ ಶರೀರ, ಆ ರೂಪದಿಂದನೇ ಅಜ್ಞಾನ ನಮ್ಮಲ್ಲಿರುವುದು. ಪ್ರತಿಯೊಬ್ರು ನಾವು ಇದನ್ನ ಸತ್ಯ ಅಂತ ತಿಳಿದು ಇದೇ ನಾನು ಅಂತ ತಿಳಿದುಕೊಂಡಿದೀವಿ. ಸೊ ಇವಾಗ ಏನಾಯ್ತು, ಇದು ನಮ್ಗೆ ತಿಳ್ಕೊಂಡಿರೋದ್ರಿಂದ ಇದುವರೆಗೂ ಏನಾಗಿದೆ ನಮಗೆ ಅಂದ್ರೆ ಜನ್ಮ ಮೃತ್ಯು ತಪ್ಪಿಲ್ಲ ಅಂತ ಗೊತ್ತಾಯ್ತು. ಹಾಗಾದ್ರೆ ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ನಮಗೆ ಜ್ಞಾನ ಬೇಕು ಅಂತ. ಆವಾಗ ಜ್ಞಾನದ ಸ್ವರೂಪ ಹೇಗಿದೆ? ಪರಮಾತ್ಮನನ್ನ ಪ್ರಪಂಚದಲ್ಲಿ ನೋಡುವಾಗ, ನಾವು ಕಾಲದಲ್ಲಿ ಇರುವಾಗ, ಕಾಲವನ್ನು ನೋಡುವಾಗ, ಈ ಸೃಷ್ಟಿಯನ್ನು ನೋಡುವಾಗ ನಮ್ಮ ಭಾವನೆಗಳು ಹೇಗಿರ್ಬೇಕು, ನಾವು ಹೇಗೆ ಪರಮಾತ್ಮರನ್ನ ಗುರುತಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಯೇವ ಸರ್ವಂ ಯದ್ಭೂತಂ, ಸಯೇವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನಂ, ಯಚ್ಚ ಭವ್ಯಂ ಸನಾತನಂ ಜ್ಞಾತ್ವಾ ತಂ ಮೃತ್ಯುಮ್ ಅತ್ಯೇತಿ, ಜ್ಞಾತ್ವಾ ತಂ ಮೃತ್ಯುಮ್ ಅತ್ಯೇತಿ ನ ಅನ್ಯ ಪಂಥಾ ವಿಮುಕ್ತಯೇ, ನ ಅನ್ಯ ಪಂಥಾ ವಿಮುಕ್ತಯೇ. ಸ ಏವ ಸರ್ವಂ ಯತ್ ಭೂತಂ ಯತ್ ಚ ಭವ್ಯಂ ಸನಾತನಂ ಜ್ಞಾತ್ವಾ ತಂ ಮೃತ್ಯುಂ ಅತ್ಯೇತಿ ನ ಅನ್ಯಃ ಪಂಥಾಃ ವಿಮುಕ್ತಯೇ. ಯತ್ ಭೂತಂ ಚ ಯತ್ ಭವ್ಯಂ ಸರ್ವಂ ಸ ಏವ ಸನಾತನಂ ತಂ ಜ್ಞಾತ್ವಾ ಮೃತ್ಯುಂ ಅತ್ಯೇತಿ ವಿಮುಕ್ತಯೇ ಅನ್ಯಃ ಪಂಥಾಃ ನ ವಿದ್ಯತೆ. ಏನ್ ಹೇಳ್ತಾ ಇದಾರೆ ಹಾಗಾದ್ರೆ? ಯತ್ ಭೂತಂ, ಯಾವುದು ಹಿಂದೆ ಆಗಿ ಹೋಗಿದೆಯೋ, ಯತ್ ಭವ್ಯಂ, ಮುಂದೆ ಏನೇನಿದೆಯೋ, ಆಮೇಲೆ ಏನೇನು ಆಗುತ್ತೋ ಎಲ್ಲವೂ ಏನಾಗಿದೆ, ಪರಮಾತ್ಮನೇ ಸರ್ವಂ ಸ ಏವ, ಎಲ್ಲವೂ ಪರಮಾತ್ಮನೇ ಆಗಿದ್ದಾನೆ ಅಂತ ನಾವು ತಿಳಿಬೇಕು. ಮೊದಲು ಅವನು ಹೇಗಿದ್ದಾನೆ? ಸನಾತನನಾದ ಪರಮಾತ್ಮ. ಸನಾತನ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ನಮ್ದು ಯಾವ ಧರ್ಮ ಕೇಳ್ತಾರೆ, ನಿಮ್ಮನ್ನ ಯಾವ್ದು ಧರ್ಮ ನಿಮ್ದು ಅಂದ್ರೆ ಸನಾತನ ಧರ್ಮ ಅಂದ್ರೆ. ಸನಾತನ ಅಂದ್ರೆ ಪ್ರತಿ ದಿವಸ ಹೊಸದಾಗಿ ಇರುತ್ತೆ, ಅದ್ರಲ್ಲಿ ಹಳೇದೇ ಆಗೋಲ್ಲ. ಆಮೇಲೆ ಸಂಪೂರ್ಣ ಬ್ರಹ್ಮಾಂಡಕ್ಕೆ ಅಪ್ಲೈ ಆಗುವಂತ ಧರ್ಮನೇ ಸನಾತನ ಧರ್ಮ. ಎಲ್ಲರಿಗೂ ಆಗೋದು. ಸೊ ಮನುಷ್ಯರ ಮಾತ್ರಗೆ ಮೇನ್ ಆಗಿ ಬೇಕಾಗಿರೋದು. ಸೊ ಮನುಷ್ಯ ಮಾತ್ರರಿಗೆ ಆಗೋ ಧರ್ಮಕ್ಕೆ ಸನಾತನ ಧರ್ಮ ಅಂತ ಹೆಸರು. ಬರೀ ಇಷ್ಟು ಜನಕ್ಕೆ ಅಂತ ಇಲ್ಲ. ಸೊ ಹೇಳ್ತಾರೆ, ಪರಮಾತ್ಮನ ಸನಾತನ ಅನ್ನುವಾಗ ಯಾರು ಹಳೇದೇ ಆಗೋಲ್ವೋ, ನಿತ್ಯನು ನೂತನವಾಗಿ ಇದ್ದಾನು. ಇವಾಗ ನಿಮ್ಮ ಮನೇಲಿ ಒಬ್ರು ದೊಡ್ಡವರು, ನಿಮ್ಮ ಅಜ್ಜಿನೋ ಮುತ್ತಜ್ಜಿನೋ ಯಾರೋ ಹೋಗ್ಬಿಟ್ಟಿದ್ದಾರೆ. ಅವಾಗ ಅವ್ರ ಹತ್ರ ತುಂಬಾ ಸಾಮಾನು ಬೇಕಾದಷ್ಟಿತ್ತು. ಅವಾಗ ಏನ್ ಮಾಡಿದ್ರು, ಅವ್ರ ಹತ್ರ ಇದ್ದಿದ್ದು ಹಳೆ ಸೀರೆಗಳು, ಆಮೇಲೆ ಬೇರೆ ಎಲ್ಲ ಅವರ ಟವೆಲ್ಸು ಅಥವಾ ಶಾಲುನು ಎಲ್ಲ ಯಾರಿಗ್ ಬೇಕು ಅಂತ ಕೇಳ್ತಾ ಇದ್ರು. ನೀವೆಲ್ಲ ಪರವಾಗಿಲ್ಲ ಯಾರಿಗಾರು ಕೊಟ್ಟು ಬಿಡಿ, ಬೇಡ ಅವ್ರ ಹಳೇದು ಅಂತ ಹೇಳಿದ ತಕ್ಷಣ ಬೇಡ ಅವ್ರೇನ್ ಮಾಡಿದ್ರು, ಒಂದು ಹಳೆ ಡಾಬ್ ಇದೆ ಅದನ್ನು ಕೊಟ್ಟು ಬಿಡ್ತೀವಿ ಹಾಗಾದ್ರೆ ಅಂತ. ಅಯ್ಯೋಯ್ಯೋ, ಹಳೆ ಡಾಬನ್ ಮಾತ್ರ ಕೊಡ್ಬೇಕು. ಯಾಕೆ? ಈ ಹಳೇದು ಅನ್ನೋದು ಯಾವ್ದಕ್ಕೆ ಹೊಂದುತ್ತೆ? ಬೇರೆ ಚಿನ್ನಕ್ಕೆ ಹಳೇದು ಅನ್ನೋದು ಹೊಂದಲ್ಲ ನೋಡಿ, ನಿತ್ಯ ನೂತನವಾಗಿದೆ. ಅದೇಗೆ ನಮ್ಗೆ ಗೊತ್ತಾಗತ್ತೆ? ವ್ಯವಹಾರದಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ. ಇಲ್ಲೂ ನಮಗೆ ಗೊತ್ತಾಗ್ಬೇಕು ಪರಮಾತ್ಮ ಹೇಗಿದ್ದಾನೆ.
ನಿತ್ಯ ನೂತನವಾಗಿದ್ದಾನೆ, ಅವನು ಹಳೇದು ಆಗೋದೇ ಇಲ್ಲ ಅವನು. ಸೊ ಇಂತಹ ಪರಮಾತ್ಮನನ್ನ ಜ್ಞಾತ್ವಾತಂ, ಅವನನ್ನ ಯಾವಾಗ ತಿಳ್ಕೊಳ್ತಾನೋ ಖಂಡಿತ ಮೃತ್ಯು ಮತ್ತೇತಿ, ಈ ಮೃತ್ಯುರೂಪಿ ಸಂಸಾರವನ್ನು ಪುನಃ ಪುನಃ ಜನ್ಮ ಪುನಃ ಪುನಃ ಮೃತ್ಯುವನ್ನು ಖಂಡಿತ ಅತ್ತೇತಿ ಅಂದ್ರೆ ದಾಟ್ತಾನೆ. ಈ ಪಂಥ, ಈ ಮಾರ್ಗಕ್ಕೆ, ವಿಮುಕ್ತಿಗೆ, ಈ ಮೋಕ್ಷ ಮಾರ್ಗಕ್ಕೆ ಅನ್ಯ ಪಂಥ, ಬೇರೆ ದಾರಿ ಅನ್ನೋದು ಇಲ್ಲ, ಜ್ಞಾನ ಒಂದೇ ದಾರಿ. ಸಂಸಾರಂ ದೀರ್ಘ ರೋಗಶ್ಚ ವಿಚಾರಂ ಪರಮೌಷಧಂ. ಈ ಸಂಸರತಿ ಬದಲಾವಣೆ, ಹುಟ್ಟು ಸಾವು ಇದು ಕಂಟಿನ್ಯೂ ಆಗೋದು, ಇದಕ್ಕೆ ಬೇರೆ ಯಾವುದು ನಮಗಿಲ್ಲ. ಯಾವ್ದಪ್ಪ ಒಂದೇ ಒಂದು ಔಷಧ ಅಂದ್ರೆ ವಿಚಾರ. ವಿಚಾರ ಮಾಡ್ಬಿಟ್ಟೆ ಆಗ್ಬೇಕು. ಹಾಗಾದ್ರೆ ಹೇಗಂತ ವಿಚಾರ ಮಾಡ್ಬೇಕು ಅಂತ ಹೇಳ್ತಾರೆ. ಪರಮಾತ್ಮನನ್ನ ವಿಚಾರ ಮಾಡೋದು ಅದು ಒಂದು ಕಲೆನೆ. ಬೇಕಾದಷ್ಟು ಮೆಥಡ್ ಹೇಳ್ಕೊಡ್ತಾರೆ ನಮ್ಗೆ. ಇದಕ್ಕೆಲ್ಲ ಏನ್ ಹೆಸರು? ಪ್ರಕ್ರಿಯೆ ಅಂತ ಹೆಸರು, ಮೆಥಡಾಲಜಿ. ಪ್ರಕ್ರಿಯೆ ಅಂದ್ರೇನು? ಮೆಥಡಾಲಜಿ. ಆ ಮೆಥಡ್ ಅನ್ನ ಇಟ್ಟುಕೊಂಡು ನಾವು ಪರಮಾತ್ಮನನ್ನ ವಿಚಾರ ಮಾಡ್ಬೇಕು. ಆ ಮೆಥಡಾಲಜಿಗೆ ಏನ್ ಹೆಸರು ಹೇಳ್ತಾರೆ? ಅಧ್ಯಾರೋಪ ಅಪವಾದ ಅಂತ ಹೇಳ್ತಾರೆ. ಅಧ್ಯಾರೋಪ ಅಂದ್ರೇನು? ಸೂಪರ್, ಯಾವ ಲಕ್ಷಣವೂ ಇಲ್ಲದ ಪರಮಾತ್ಮನಲ್ಲಿ ಲಕ್ಷಣವನ್ನು ಆರೋಪ ಮಾಡಬೇಕು. ಇರುವ ಒಂದೇ ಪರಮಾತ್ಮನಲ್ಲಿ ಭೇದವನ್ನು ಆರೋಪ ಮಾಡಬೇಕು. ಸರಸ್ವತಿ ಉಪನಿಷತ್ತಲ್ಲಿ ಕೊನೆಯಲ್ಲಿ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಎಷ್ಟು ಚೆನ್ನಾಗಿ ಹೇಳಿದ್ರು ಸರಸ್ವತಿ ನಮಗೆ. ಮೈ ಜೀವತ್ವಂ ಈಶಿತ್ವಂ ಕಲ್ಪಿತಂ ವಸ್ತುತೋ ನಹಿ ಅಂತ ಹೇಳ್ಬಿಟ್ಟು. ಜೀವತ್ವ ಈಶತ್ವ ಎರಡೂ ಕಲ್ಪನೆ ಆಗಿದೆ ನನ್ನಲ್ಲಿ. ಯಾರು ಕಲ್ಪನೆ ಮಾಡಿದರೆ? ಶಾಸ್ತ್ರ ಕಲ್ಪನೆ ಮಾಡತ್ತೆ, ಅಧ್ಯಾರೋಪ ಮಾಡತ್ತೆ, ಸೂಪರ್ ಇಂಪೋಸ್ ಮಾಡತ್ತೆ. ಇರುವ ಒಬ್ಬನೇ ಪರಮಾತ್ಮನಲ್ಲಿ ಭೇದವನ್ನು ಸೃಷ್ಟಿ ಮಾಡತ್ತೆ, ಭೇದವನ್ನು ಹೇಳತ್ತೆ. ಹೇಳುವ ಉದ್ದೇಶ ಏನು? ಭೇದ ಪರ್ಮನೆಂಟ್ ಆಗಿರ್ಬೇಕು, ಭೇದವೇ ಸತ್ಯ ಅಂತ ಖಂಡಿತ ಅಲ್ಲ. ಆದ್ರೆ ಹೇಳುವ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಅದನ್ನ ಅಪವಾದ ಮಾಡ್ಬೇಕು. ಭೇದಕ್ಕೆ ಕಾರಣವಾಗಿರೋದು ಯಾವುದು ಅಂತ ನೋಡಿ ಆ ಭೇದಕ್ಕೆ ಕಾರಣವಾಗಿರೋ ಅಜ್ಞಾನವನ್ನು ತೆಗೆದುಹಾಕಿ ಆವಾಗ ಏನಾಗತ್ತೆ? ಭೇದ ಅನ್ನೋದು ಉಳಿಯೋದಿಲ್ಲ. ತಿರುಗು ನಿಮ್ಮ ಬೋರ್ಡ್ ಎಕ್ಸಾಂಪಲ್ಗೆ ಬನ್ನಿ, ಎಷ್ಟ್ ಚೆನ್ನಾಗಿ ಗೊತ್ತಾಗತ್ತೆ. ಅದ್ರಲ್ಲಿ ಎಷ್ಟೊಂದು ಸ್ಕ್ವೇರ್ಸ್ ಎಲ್ಲ ಹಾಕ್ತೀರಾ, ಚಿಕ್ಕ ಸ್ಕ್ವೇರು, ದೊಡ್ಡ ಸ್ಕ್ವೇರು, ಟ್ರಯಾಂಗಲ್ ಎಲ್ಲ ಶೇಪ್ಸು ಬರ್ದಿದ್ದೀರಾ. ಎಲ್ಲಾದ್ರಲ್ಲೂ ಬೇರೆ ಬೇರೆ ಅಂತಿದೆ. ಯಾವಾಗ ಎಲ್ಲ ಮತ್ತೆ ಅಳಿಸ್ಬಿಡ್ತಿರೋ, ಎಲ್ಲವನ್ನು ವೈಪ್ ಮಾಡ್ಬಿಟ್ರೆ ಏನಿರುತ್ತೆ? ಅದು ಒಂದೇ ಒಂದು ತತ್ವ ಬೋರ್ಡ್. ನಿಜವಾಗ್ಲೂ ನೋಡಿದ್ರೆ ಇಲ್ಲಿ. ಆದ್ರೆ ಶಾಸ್ತ್ರ ಏನ್ ಮಾಡುತ್ತೆ? ಮೆಥಡಾಲಜಿ ಹೇಳುವಾಗ ಅಧ್ಯಾರೋಪ ಮಾಡುತ್ತೆ. ಏನು? ಫಸ್ಟ್ ಜೀವತ್ವ ಈಶಿತ್ವ ಅಂತ ಎರಡು ಬೇರೆ ಅಂತ ಹೇಳಿದ್ರು. ಯಾಕೆ ಬೇರೆ ಅಂತ ಹೇಳ್ಬೇಕು? ಯಾಕೆಂದ್ರೆ ನಮ್ಮ ಅನುಭವವನ್ನ ಮೊದಲು ಹೇಳುತ್ತೆ. ನೋಡಪ್ಪ, ನಿನಗೆ ಹೇಗಿದೆ? ಭಯ ಇದೆಯಾ ಅಂತ ಕೇಳುತ್ತೆ. ಭಯ ಇದೆ ಅಂತ ಹೇಳ್ತೆ. ನಿನ್ಗೆ ಫಲದ ಆಸೆ ಇದೆಯಾ? ತುಂಬಾ ಇದೆ, ನನಗ್ ಬೇಕು, ನಾ ಮಾಡಿರೋ ಕರ್ಮಕ್ಕೆ ಫಲ ಬೇಕು. ಆಮೇಲೆ ಹೇಳಿದ್ರು, ಆಮೇಲೆ ಫಲದ ಆಸೆ ಇದೆ. ಪಾಪ ಇದೆಯಾ ನಿನ್ಗೆ? ಪಾಪದ ಭೀತಿ ಇದೆಯಾ ಅಂತ ಹೇಳಿದ್ರು. ಹೌದೌದು, ನಾನ್ ಮಾಡಿದ್ರೆ ನನಗ್ ಭಯ ಆಗತ್ತೆ. ಸೊ ಪಾಪ ಇದೆ, ಫಲದ ಆಸೆ ಇದೆ, ಆಮೇಲೆ ಬಂಧನ ಇದೆಯಾ ಅಂತ ಕೇಳಿದ್ರು. ಅಂದ್ರೆ ಯು ಫೀಲ್ ಎಂಟ್ಯಾಂಗಲ್ಡ್, ಫ್ರೀಡಮ್ ಇಲ್ಲ, ಸ್ವತಂತ್ರತೆ. ಹೌದು, ರೋಗ ಬಂದ್ರೆ ನನ್ಗನ್ಸುತ್ತೆ ಹೆಲ್ಪ್ಲೆಸ್ ಅನ್ಸುತ್ತೆ. ಆಮೇಲೆ ಬೇರೆ ಏನಾದ್ರೂ ಈ ತರ ಕರೋನಾ ಎಲ್ಲ ಬಂದಾಗ ನಮ್ಗೆ ಹೆಲ್ಪ್ಲೆಸ್ ಅಂತ ಆಗತ್ತೆ. ಬಂಧನದ ಪ್ರತಿ ಮನೇಲಿ ಇರ್ಬೇಕು, ಎಲ್ಲೂ ಹೋಗೋಕ್ ಆಗೋಲ್ಲ, ಎಲ್ಲಿ ಹೋದ್ರೂ ಮಾಸ್ಕ್ ಹಾಕೋಬೇಕು, ಕಾರಲ್ಲಿ ಹೋದ್ರೂ ಹಾಕೋಬೇಕು. ಇದೆಲ್ಲ ನಮ್ಗೆ ಬಂಧನದ ತರ ಆಗತ್ತೆ. ಹೌದು, ನಮಗೆ ಬಂಧನ ಇದೆ ಅಂತೀವಿ. ಸರಿ, ಏನಪ್ಪಾ ಭಯ ಇದೆಯಾ ಅಂತ. ಹೌದು, ಎಲ್ಲಾದ್ರ ಭಯನೂ ಇದೆ. ಟ್ಯಾಕ್ಸ್ ಕಟ್ಲಿಲ್ಲ ಅಂತ ಭಯ, ಕಳ್ಳರು ಬರ್ತಾರೆ ಅಂತ ಭಯ, ಆಮೇಲೆ ಇದು ಯೌವನ ಹೊರಟೋಗುತ್ತೆ ಅಂತ ಭಯ, ದುಡ್ಡು ಹೊರಟೋಗುತ್ತೆ ಅಂತ ಭಯ, ಬೇಕಾದಷ್ಟು ಭಯ ಇದೆ ಅಂತ. ಸರಿ, ಮೃತ್ಯು ಇದೆಯಾ ಅಂತ. ಹೌದು, ಮೃತ್ಯುವಿನ ಭಯನೂ ಇದೆ. ಮೃತ್ಯು ಇದೆ, ನಾನ್ ಸತ್ತೋಗ್ಬಿಡ್ತೀನಲ್ಲ, ಖಂಡಿತ. ಅದಕ್ ಮುಂಚೆ ಏನೇನ್ ಮಾಡ್ಬೇಕು, ಎಲ್ಲ ವಿಲ್ ಮಾಡ್ಬೇಕು, ನಾನು ಎಲ್ಲಾರ್ಗೂ ಕೊಡ್ಬೇಕು. ಇದಕ್ಕೆ ಏನ್ ಹೇಳ್ತಾರೆ? ಪವರ್ಗ ಅಂತಾರೆ.
ಫ ಬ ಭ ಮ. ಇದಕ್ಕೆ ಪವರ್ಗ ಅಂತಾರೆ. ಇದು ಯಾರಿಗಿದೆಯೋ ಅವನ್ನ ಜೀವ ಅಂತ ಹೇಳ್ತಾರೆ. ಪ ಅಂದ್ರೆ ಪಾಪ, ಫ ಅಂದ್ರೆ ಫಲದ ಆಸೆ, ಬ ಅಂದ್ರೆ ಬಂಧನ, ಭ ಅಂದ್ರೆ ಭಯ, ಮ ಅಂದ್ರೆ ಮೃತ್ಯು. ಇದು 5 ಇರೋನಿಗೆ ಜೀವ ಅಂತ ಹೇಳ್ತಾರೆ. ಯಾರು ಅಂದುಕೊಂಡಿದ್ದಾನೆ ನನಗಿದೆ, ಅವನು ಶುದ್ಧ ಚೈತನ್ಯ ಸ್ವರೂಪ, ಈಶ್ವರನು ಶುದ್ಧ ಚೈತನ್ಯ ಸ್ವರೂಪ. ಏನು ಇಬ್ಬರಲ್ಲೂ ವ್ಯತ್ಯಾಸ ಅಂದ್ರೆ ಇವನು 5 ಇದೆ 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 ಅಂತ ಅಂದುಕೊಂಡಿರೋನು, ಪವರ್ಗವನ್ನು ಅನ್ಕೊಂಡಿರೋ. ಪರಮಾತ್ಮನಿಗೆ ಏನ್ ಹೆಸರು? ಅಪವರ್ಗ, ಮೋಕ್ಷ ಅಂತ ಹೆಸರು. ಇಲ್ಲ, ಅವನಿಗೆ ಪವರ್ಗನೇ ಇಲ್ಲ. ಅವನಿಗೆ ಮೊದಲು ಪಾಪ ಪುಣ್ಯ ಅನ್ನೋದೇ ಇಲ್ಲ. ಆಮೇಲೆ ಫಲದ ಆಸೆ ಏನುತ್ತೋ ಅವನಿಗೆ ಏನು ಹೊಂದಬೇಕಾಗಿಲ್ಲ, ಏನೋ ಕಳ್ಕೋಬೇಕಾಗಿಲ್ಲ. ಅವನಿಗೆ ಬಂಧನನೂ ಇಲ್ಲ, ಯಾಕಂದ್ರೆ ಸರ್ವ ವ್ಯಾಪಕ ತತ್ವಕ್ಕೆ ಬಂಧನ ಎಲ್ಲಿದೆ ಇದೆ. ಆಮೇಲೆ ಭಯನೂ ಇಲ್ಲ. ಏನಂದ್ರೆ ಭಯ? ಯಾಕಂದ್ರೆ ಕಾಲಕ್ಕೂ ಅವನು ಇದಾಗಿದ್ದಾನೆ, ಅವನು ಅದಕ್ಕೂ ಮೇಲೆ ಇದ್ದಾನೆ. ಯಾವ ಭಯನೂ ಇಲ್ಲ, ರೋಗದ ಭಯ ಇಲ್ಲ, ಯಾವ ಭಯನೂ ಇಲ್ಲ, ಮೃತ್ಯು ಭಯನೂ ಇಲ್ಲ. ಅವನು ಇದನ್ನ ಏನ್ ಮಾಡುತ್ತೆ ಶಾಸ್ತ್ರ? ನಮ್ಗೆ ಪ್ರಕ್ರಿಯೆಯಲ್ಲಿ ಅಧ್ಯಾರೋಪ ಮಾಡುತ್ತೆ. ಅಧ್ಯಾರೋಪ ಮಾಡಿ ನಮ್ಗೆ, ಆದ್ರೆ ಬರೀ ಅಧ್ಯಾರೋಪ ಮಾಡೋದೇ ತಾತ್ಪರ್ಯ ಅಲ್ಲ, ಅಪವಾದನೂ ಮಾಡ್ಬೇಕು. ಅವಾಗ ಹೇಳ್ತಾರೆ, ಈ ಜೀವ ಎಲ್ಲಿವರೆಗೂ ಅಂದುಕೊಂಡಿದ್ದಾನೋ, ಕಲ್ಪನೆ ಮಾಡ್ತಾ ಇದ್ದಾನೋ ಹೀಗೆಲ್ಲ ಅವ್ ಜೀವನಾಗೆ ಇರ್ತಾನೆ. ಯಾವಾಗ ಇದೆಲ್ಲ ಬರೀ ದೃಶ್ಯ, ಇದು ಯಾವುದು ಸತ್ಯ ಅಲ್ಲ. ಯಾಕಂದ್ರೆ ಸುಷುಪ್ತಿಲಿ ನನಗೆ ಇದು 5ರ ಅನುಭವ ಇಲ್ಲ. ಸುಷುಪ್ತಿಲಿ ಒಳ್ಳೆ ಡೀಪ್ ಸ್ಲೀಪ್ ಅನ್ನಲ್ಲಿ ನನಗೆ ಫಲದ ಪಾಪ ಪುಣ್ಯದ ಬಗ್ಗೆ ಚಿಂತೆ ಇಲ್ಲ, ಫಲದ ಆಸೆ ಇಲ್ಲ, ಬಂಧನ ಇಲ್ಲ, ಭಯ ಇಲ್ಲ, ಮೃತ್ಯುವಿನದು ಇಲ್ಲ. ಆದ್ರಿಂದ ನಾನು ಹೇಗಿದ್ದೀನಿ ಇದೆಲ್ಲದಕ್ಕೂ ಸಾಕ್ಷಿಯಾಗಿದ್ದೀನಿ. ಶುದ್ಧ ಚೈತನ್ಯ ರೂಪೋಹಂ ಆತ್ಮ ರಾಮೋಹಮೇವ ಚ ಅಖಂಡಾನಂದ ರೂಪೋಹಂ ಅಹಮೇವಾಹಮವ್ಯಯಃ. ಹೀಗಂತೆ ಮನುಷ್ಯ ನಿಶ್ಚಯ ಮಾಡ್ಬೇಕಿದು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಇದ್ರ ಕೆಳಗೆ ಬೇಕಾದಷ್ಟು ಪ್ರಕ್ರಿಯೆಗಳು ಬರುತ್ತೆ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಶೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿಃ.